ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೌಸ್ ಡಿಸೈನನ್ನು ಮಾಡಿದ್ದೀನಿ, ಹಾಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ. ಇವು ಬೇರೆ ಊರಿಂದ ಬಂದಿರುವಂಥ ಬ್ಲೌಸ್ಗಳು ನೋಡಿ. ನಾನೇ ಸ್ಟಿಚಿಂಗ ಹಾಗೆ ನನಗೆ ಎಂಬ್ರಾಯ್ಡಿಂಗ್ ಮಾಡಿ ನೀವು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದರು. ಮನೆಯಲ್ಲಿ ಮದುವೆ ಇದ್ದರೂ ಕೂಡ ಕಸ್ಟಮರ್ ಕೇಳ್ತಾ ಇಲ್ಲ, ನೀವೇ ಸ್ಟಿಚಿಂಗ್ ಮಾಡಿಕೊಡಿ ಹಾಗೆ ತುಂಬ ಬ್ಲೌಸ್ಗಳು ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ದೀನಿ ನೋಡಿ. ಯಾಕಂದರೆ ಮನೆಯಲ್ಲಿ ಮದುವೆ ಇದ್ದರೂ ಕೂಡ ಎದಕ್ಕೂ ಫಂಕ್ಷನ್ಗೆ ಅಟೆಂಡ್ ಆಗ್ತಾ ಇಲ್ಲ. ಮನೆಯಲ್ಲಿ ಅಕ್ಕನ ಮಗಳದು ಹಾಗೆ ಎಲ್ಲ ಫಂಕ್ಷನ್ಗಳು ಅದಾವ. ಈಗ ಮದುವೆ ಅಂತಂದರೆ ಎಲ್ಲರೂ ಬ್ಲೌಸ್ಗಳು ಸ್ಟಿಚಿಂಗ್ ಮಾಡಬೇಕು. ಅವ್ರೂ ನಾನು ಸ್ಟಿಚಿಂಗ್ ಮಾಡಿಲ್ಲ. ಒಂದು ಫಂಕ್ಷನ್ಗೆ ಮೇನ್ ಫಂಕ್ಷನ್ ಏನದಲ್ಲ ಅವನಷ್ಟೇ ಅಕ್ಕನ ಮಗಳದು ಸ್ಟಿಚಿಂಗ್ ಮಾಡಿದ್ದೆ. ಇನ್ನು ಬಹಳಷ್ಟು ಇದ್ದು, ಹಾಗೆ ತಮ್ಮಂದು ಮ್ಯಾರೇಜ್ ಇದೆಯಲ್ಲ ಅವನು ಬ್ಲೌಸ್ ನಮ್ಮೆಲ್ಲ ಸ್ಟಿಚಿಂಗ್ ಮಾಡ್ಕೋಬೇಕು, ಅಕ್ಕಗಳು ಎಲ್ಲ ಸ್ಟಿಚಿಂಗ್ ಮಾಡ್ಕೋಬೇಕು. ಹಾಗೆ ಟೈಮ್ ಇಲ್ಲ ಅಂಥೇಳಿ ಒಂದೊಂದಷ್ಟೇ ನಾ ಅಕ್ಕನ ಮಗಳು ಸ್ಟಿಚಿಂಗ್ ಮಾಡಿದ್ದೆ. ಅವ್ರದ್ದು ಮದುವೆ ಆಯಿತು ನೋಡಿ. ಹಾಗೆ ಇದು ಬ್ಲೌಸ್ ಆವಾಗ ನಾನು ಹಾಕಬೇಕಾಗಿತ್ತು, ಟೈಮ್ ಇರಲಿಲ್ಲ ನನ್ನ ಕಡೆ. ಟೈಮ್ ಇಲ್ಲ ನಾನು ಹಾಕಿರ್ಕಿಲ್ಲ ನೋಡಿ. ಡಿಸೈನ್ ಸೂಪರಾಗಿ ಬಂದಿದೆ, ಇದು ಸೂಪರಾಗಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತುಂಬಾ ಇಷ್ಟ ಆಯಿತು ನನಗೆ ಈ ಡಿಸೈನ್. ಹಾಗೆ ಇದು ಮತ್ತು ನೆಕ್ಸ್ಟ್ ಬರುವಲ್ಲಿ ವಿಡಿಯೋದಲ್ಲಿ ನಾನು ನಮ್ಮ ಬ್ಲೌಸ್ಗಳು ಯಾವ್ಯಾವ ಸ್ಟಿಚಿಂಗ್ ಮಾಡಿದ್ದೀನಿ, ತಮ್ಮನ ಮದುವೆಗೆ ಹಾಗೆ ಮದುವೆ ಹುಡುಗಿಗೆ ಎಲ್ಲನೂ ಬ್ಲೌಸ್ಗಳು ಸೇರ್ ಮಾಡ್ತೀನಿ ನಿಮಗೆ. ತುಂಬಾ ಚೆನ್ನಾಗಿ ಬಂದಿದ್ದಾವೆ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿದ್ದಾವೆ ನೋಡಿರಿ. ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಎಲ್ಲನೂ ನಿಮಗೆ ಬೇಗ ವಿಡಿಯೋ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಪಫ್ ಸ್ಲೀವ್ ಹೇಳಿದರು, ಪಫ್ ಸ್ಲೀವ್ ಇಟ್ಟು ಈ ಥರ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸ್ ನೋಡಿ. ಇದು ತುಂಬಾ ಎಲ್ಲನೂ ವರ್ಕ್ ಬ್ಲೌಸ್ಗಳು. ಹಾಗೆ ವರ್ಕ್ ಮಾಡಿಕೊಡಿಲ್ಲ, ನಾವೇ ಸ್ಟಿಚಿಂಗ್ ಮಾಡ್ತೀವಿ, ನಿಮಗೆ ಆಗಲಿಲ್ಲ ಅಂದರೂ ನಾವೇ ಸ್ಟಿಚಿಂಗ್ ಎಲ್ಲರೂ ಮಾಡಿಸ್ಕೊಳ್ತೀವಿ, ವರ್ಕರ ಮಾಡಿಕೊಡಿ ಅಂತೇಳಿ ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ. ಇಲ್ಲ ರೀ ಆಗೋದಿಲ್ಲ, ನನಗೆ 30 ತಾರೀಕು ಮಟನೂ ತುಂಬಾ ಆರ್ಡ್ರ್ ಅದಾವ. ಹಾಗೆ 20 ತಾರೀಕು ತಮ್ಮನ ಮ್ಯಾರೇಜ್ ಇದೆ. ಹಾಗೆ ಇನ್ನೂ ನೋಡಿರಿ ಮ್ಯಾರೇಜ್ ಇದ್ದರೂ ಇನ್ನೂ ನಾನು ತವ್ರ ಮನೆಗೆ ಹೋಗಿಲ್ಲ. ಯಾಕಂದರೆ ಇನ್ನೂ ಮದುವೆ ಹುಡುಗಿಯು ಬ್ಲೌಸ್ಗಳು ಇನ್ನೂ ಪೆಂಡಿಂಗ್ ಇದಾವೆ, ನಮ್ಮೂ ಹೊಲ್ಕೋಬೇಕು. ಹಾಗಾಗಿ ಹಿಡ್ದು ಎಲ್ಲನೂ ಕಸ್ಟಮರ್ದು ಇದೇ ಆಯ್ತು ನೋಡಿರಿ. ಇಲ್ಲ ಆಗೋದಿಲ್ಲ ಅಂದರೂ ಕೂಡ ಕಸ್ಟಮರು ಇಟ್ಟು ಹೋಗ್ತಾರೆ. ಆಗೋದಿಲ್ಲ 2 ಅಥವಾ 3 ಇರ್ತಾವೆ, 2 ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಅಡ್ಜಸ್ಟ್ ಮಾಡೋದೇ ಆಯ್ತಾ ನೋಡಿ ಟೈಮಿಂಗ್. ಈಗ ನಮ್ಮ ಯಾವುದೂ ಬ್ಲೌಸ್ ಸ್ಟಿಚಿಂಗ್ ಇಲ್ಲ ಇನ್ನೋವರೆಗೂ. ಹಾಗೆ ಮದುವೆ ಹುಡುಗಿ ಬ್ಲೌಸ್ಗಳು ಇವಾಗ ಸ್ವಲ್ಪ ಅಷ್ಟೇ ನಾನು ರೆಡಿ ಮಾಡಿರೋದು, ಇನ್ನೂ ಸ್ವಲ್ಪ ರೆಡಿ ಮಾಡಬೇಕು. ನಾಳೆ ನಾನು ಊರಿಗೆ ಹೋಗಲೇಬೇಕು. ಯಾಕಂತಂದ್ರೆ ನಾಳಿಂದ ಫಂಕ್ಷನ್ಗಳು ಸ್ಟಾರ್ಟ್ ಆದವು. ಇವತ್ತು ಎಷ್ಟೊತ್ತಿದ್ರು ನಾನು ರಾತ್ರಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ನೈಟನ್ನು ಹೊರಡಬೇಕು ನೋಡಿರಿ. ನಾಳೆ ಬೆಳಗ್ಗೆ ಅಂದರೆ ಫಂಕ್ಷನ್ ಸ್ಟಾರ್ಟ್ ಅದಾವ. ಹಾಗೆ ಇವನ್ನೆಲ್ಲನೂ ಬ್ಲೌಸ್ಗಳು ಅವರು ಡಿಸೈನ್ ಅಂದರೆ ಫಸ್ಟ್ ಒಮ್ಮಿಗೆ ಕೊಟ್ಟಿದ್ರು ನನಗೆ ಅವರು ಬ್ಲೌಸು ಸ್ಟಿಚಿಂಗ ಮತ್ತು ಎಂಬ್ರಾಯ್ಡಿಂಗ್ ಕೊಟ್ಟಿದ್ರು. ಕರೆಕ್ಟ್ ಆಗೋಣ ಮದುವೆ ಬ್ಲೌಸ್ ಎಲ್ಲನೂ ನನ್ನ ಕಡೆ ನಾನು ಕೊಟ್ಟಿರೋದು ನೋಡಿರಿ. ಹಾಗೆ ಇದ್ರ ಜೊತೆಗೆ ಟೇಲರ್ಗಳಿದ್ದವರು ಅವರು ನನಗೆ ಎಂಬ್ರಾಯ್ಡಿಂಗ್ ಮಾಡಿ ಕೊಡಿ ಅಂತ ಹೇಳ್ತಾರಲ್ಲ, ಅವರು ಬ್ಲೌಸ್ಗಳನ್ನು ಕೂಡ ನಾನು 2 ಅವರು 2 ಈ ಥರ ಮಾಡಿಕೊಂಡು ವರ್ಕೆಲ್ಲ ಹಾಕ್ತಾಯಿದ್ದೀನಿ. ನೈಟೆಲ್ಲ ನಿದ್ದೆನೇ ಇಲ್ಲ ನೋಡಿ ಫ್ರೆಂಡ್ಸ. ಆರೋಗ್ಯನೂ ನೋಡ್ಕೋಬೇಕು, ಬಟ್ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲರದು ಮುಹೂರ್ತ ಇವಾಗ ಮೇದಲ್ಲಿ ಇಲ್ಲ, ಎಲ್ಲರೂ ಜಲ್ದಿ ಇಟ್ಬಿಟ್ಟಾರ. ಹಾಗಾಗಿ ಈಗ ತುಂಬ ಜನ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಇಲ್ಲ ರೀ ಬಸ್ಕಿದ ಮತ್ತು ಮೇನ್ ಸಾರಿ ಅಷ್ಟರ ಸ್ಟಿಚಿಂಗ್ ಮಾಡಿಕೊಡಿ ಅಂತೇಳಿ. ನಾನು ಒಂದು 8 ಮ್ಯಾರೇಜ್ ಬ್ಲೌಸನ್ನು ನಾನು ಇಲ್ಲ ಆಗೋದಿಲ್ಲ ರೀ, ಟೈಮ್ ಇಲ್ಲ ನನ್ನ ಕಡೆ ಅಂಥೇಳಿ ನನ್ನ ಬ್ಲೌಸನ್ನು ಆಗೋದಿಲ್ಲ ಅಂತೇಳಿ ಆರ್ಡ್ರ್ ಹಿಡಿಲಿಲ್ಲ. ಯಾಕಂತಂದ್ರೆ ಮದುವೆ ಇದೆ, 2 ದಿವಸ ನಾವು ಹೋಗಲೇಬೇಕಲ್ವ ಫಂಕ್ಷನ್ಗೆ. ಹಾಗಾಗಿ ಆಗೋದಿಲ್ಲ ರೀ ಅಂತ ಹೇಳಿದೆ ನೋಡಿ. ಈಗ ನಾನೇನೋ ಸ್ಟಿಚಿಂಗ್ ಮಾಡ್ಕೊಂಡಿಲ್ಲ, ಎಲ್ಲರದು ಸ್ಟಿಚಿಂಗ್ ಇವಾಗ ಆಲ್ಮೋಸ್ಟ್ ಅಲ್ಲಿ ಅಕ್ಕಗಳದು ಎಲ್ಲ ಮಾಡಿದ್ದೀನಿ. ಮದುವೆ ಹುಡುಗಿಯು ಇನ್ನೊಂದು 2 ಅದಾವ. ಇವತ್ತು ಸಾಯಂಕಾಲ ತನಕನೂ ನನ್ನ ಸ್ಟಿಚಿಂಗ್ ಮಾಡಿಬಿಟ್ಟು ಆದರೆ ನಂದು ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದ್ರೆ ದೀಪಾವಳಿಗೆ ಒಂದು ಸಾರಿ ತೊಗೊಂಡಿದ್ದೆ, ಅದನ್ನೇ ವರ್ಕ್ ಮಾಡಿ ಇಟ್ಟಿದ್ದೀನಿ. ಅದೇ ರೆಡಿ ಇದೆ ಬ್ಲೌಸ್, ಅದನ್ನೇ ವೇರ್ ಮಾಡಿದ್ರೆ ಆತಂತೇಳಿ ಬಿಟ್ಟಿದ್ದೀನಿ ನೋಡಿರಿ. ಅದು ಟೈಮ್ ಯಾವ ರೀತಿ ಸಿಗುತ್ತಲ್ಲ, ಸಿಕ್ಕರೆ ವರ್ಕ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಇಲ್ಲಪ್ಪ ಅಂತಂದ್ರೆ ದೀಪಾವಳಿಗೆ ಒಂದು ಸಾರಿ ಒಂದು ತೊಗೊಂಡಿದ್ದೆ, ಅದು ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೆ, ಅದನ್ನೇ ವೇರ್ ಮಾಡಿದ್ರಾಯ್ತು ಅಂತೇಳಿ ಬಿಟ್ಟಿದ್ದೀನಿ ನೋಡಿ. ಹಾಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಅಕ್ಕಗಳು ಎಲ್ಲರದನ್ನು ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗೆ ಅವನ್ನೆಲ್ಲನೂ ನಿಮಗೆ ತೋರಿಸ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗೆ ಸಾರಿ ಎಲ್ಲ ಹೇಗಿದಾವೆ ಸಾರಿ ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ. ಇವೆಲ್ಲ ಅಳತಿ ಬ್ಲೌಸ್ ನೋಡ್ರಿ. ಅವರು ಇವು ಏನೈತಲ್ಲ ಬಸ್ಸಿಗೆ ಇಡಂತಂದಾರ. ಅವ್ರಿಗೆ ಟೈಮಿಂಗ್ ಇರಲಿಲ್ಲ, ನನಗೂ ಟೈಮ್ ಇರಲಿಲ್ಲ. ಬೇರೆ ಕಡೆ ಅಂದರೆ ಇವಾಗ ಕೊರಿಯರ್ ಹಚ್ಕೊಟ್ಟಿಪ್ಪ ಅಂತಂದ್ರೆ ಒಂದಿನ ಬೇಕು. ಹಾಗೆ ಅವರು ಬಸ್ಸಿಗೆ ಇಡ್ರಿ, ನಾನು ಬಸ್ಸಿಗೆ ತೊಗೋತೀವಿ ಅಂತಂದರು. ಇಲ್ಲೇ ಮುನ್ನೋಳಿಂದ
ನಮಗೆ ಹಚ್ಕೊಟ್ಟಿದ್ರು ನೋಡ್ರಿ. ಮತ್ತು ಇವ್ರ ಮದುವೆ ಮುಗೀತು ಇವಾಗ ನಾನು ವಿಡಿಯೋ ಹಾಕ್ತಾ ಇರೋದು ಫ್ರೆಂಡ್ಸ. ಇದು ಇವ್ರದ್ದು ಮ್ಯಾರೇಜ್ 4ನೇ ತಾರೀಕೆ ಇತ್ತು. ಆದರೆ ನಾನು ವಿಡಿಯೋ ಮಾಡಿದ್ದೆ, ಆದರೆ ನನಗೆ ಹಾಕಲಿಕ್ಕೆ ಆಗಿರಲಿಲ್ಲ, ಸಾರಿ ಫ್ರೆಂಡ್ಸ. ಸೊ ಎಲ್ಲನೂ ವಿಡಿಯೋ ಲೇಟ್ ಆಗ್ತಾಯಿದೆ. ಎಲ್ಲರೂ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗಳು ಕೇಳ್ತಾ ಇದ್ದಾರೆ, ಎಲ್ಲಿ ವಾಟ್ಸಪ್ಪು ಇಲ್ಲ ಏನೂ ಇಲ್ಲ ನಿಮ್ಮದು ಅಂತೇಳಿ. ಅದಕ್ಕೂ ಏನೂ ಹಾಕ್ಲಿಕ್ಕೇನು ಟೈಮ್ ಇಲ್ಲ ನೋಡ್ರಿ. ಎಲ್ಲರೂ ಕೇಳ್ತಾಯಿದ್ರು, ಡಿಸೈನ್ ಬಿಡಿ ಅಂತಂದ್ರೆ ಸ್ಟೇಟಸರ ಇಡಿ ಲಾಸ್ಟ್ ಅಂತ ಕೇಳ್ತಾಯಿದ್ರು. ಹಾಗೆ ಟೈಮ್ ನನ್ನ ಕಡೆ ಇಲ್ಲ, ನಾನು ಹಾಕಲಿಕ್ಕೆ ಹೋಗಿಲ್ಲ ಫ್ರೆಂಡ್ಸ. ಇವತ್ತು ಮತ್ತು ನಿನ್ನ ಮದುವೆ ಎಲ್ಲ ವಿಡಿಯೋ ಆದ್ರೆ ಇದು ಭಾಳ ಇದಾಗತ್ತಾ ಮೊಬೈಲ್ ಅಂಥೇಳಿ, ವಿಡಿಯೋಗಳು ಸ್ಟಾಕ್ ಆಗ್ತಾವ ಅಂಥೇಳಿ ಇದು ವಿಡಿಯೋ ಹಾಕಿರಾಯ್ತು ಅಂಥೇಳಿ ವಿಡಿಯೋ ಹಾಕ್ತಾಯಿದ್ದೀನಿ ಫ್ರೆಂಡ್ಸ. ಸೊ ಇವೆಲ್ಲ ಅಳತಿ ಬ್ಲೌಸ್ಗಳು. ಹಾಗೆ ಎಲ್ಲರೂ ಟೇಲರ್ ಇದ್ದವ್ರೂ ವರ್ಕ್ ಹಾಗೆ ಎಲ್ಲರೂ ಕೇಳ್ತಾ ಇದ್ದಾರೆ ವರ್ಕ್ ಮಾಡಿಕೊಡಿ ಅಂಥೇಳಿ. ಇಲ್ಲ ರೀ, ನಮ್ಮನ್ನ ಅದಾವ ಇನ್ನು ಬ್ಲೌಸ್ ಇನ್ನೂ ವರ್ಕ್ ಮುಗ್ದೇ ಇಲ್ಲ. ಹಾಗೆ ಆದರೂ ಕೂಡ ಒಂದು ಧಾರವಾಡದ್ದು ಮತ್ತು ಬೇರೆ ಕಡೆ ಬೆಳಗಾವ್ದು ಅವನು ಏನಿದೆಲ್ಲ ವರ್ಕ್ಗಳು ಮಾಡಿ ಇವತ್ತು ನಾ ಹಾಕಬೇಕು. ಇವತ್ತು ಎಷ್ಟೊತ್ತಿದ್ರು ನಾನು ಕೊರಿಯರ್ ಮಾಡಬೇಕು ಅವರಿಗೆ. ಇವತ್ತು ಮಾಡಿ ಮತ್ತು ಏನಿದೆಲ್ಲ ನಾನು ಬ್ಲೌಸ್ಗಳು ಸ್ಟಿಚಿಂಗ್ ಮಾಡಿ ಇವತ್ತು ಹೋಗಬೇಕು ನಾನು ಊರಿಗೆ. ಹಾಗೆ ನೋಡ್ರಿ, ಮದುವೆ ಇದ್ದರೂ ಕೂಡ ಹೋಗಲಿಕ್ಕೆ ಆಗ್ತಾಯಿಲ್ಲ, ಟೈಮು ಸಿಗ್ತಾ ಇಲ್ಲ. ಅದಕ್ಕೂ ನಾನು ಒಂದು 8 ದಿವಸ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ 2 ದಿವಸ ಹೋಗೋಕ್ಕಾಗ್ತಾಯಿಲ್ಲ ನೋಡಿ. ಈ ರೀತಿ ಪರಿಸ್ಥಿತಿ ಇದೆ ನೋಡಿ ಈಗ. ಮತ್ತು ಏನಿದಿಲ್ಲ, ನನ್ನ ಕಸ್ಟಮರು ಇವಾಗ ಹೋದ ತಿಂಗಳು ಕೊಟ್ಟ ಕಸ್ಟಮರ್ ಇವಾಗ ಅವ್ರದ್ದು ಫಂಕ್ಷನ್ ಇದೆ ಅಂತೆ 18 ತಾರೀಕು. ನೆಕ್ಸ್ಟ್ ಇವಾಗ ಒಂದಿನ ಗ್ಯಾಪ್ ಇದೆ ಇದು ಮದುವೆಗೆ, ಅಂದರೆ ಫಂಕ್ಷನ್ ಎಲ್ಲ ಮುಗಿದು ಒಂದಿನ ಗ್ಯಾಪ್ ಕೊಟ್ಟಿದ್ದೀವಿ. ಅಲ್ಲಿ ಬಂದು ಅಡ್ಜಸ್ಟ್ ಮಾಡಿ ಟೈಮ್ನ ನೋಡಿಬಿಟ್ಟು ಬಂದು ನಾನು ಸ್ಟಿಚಿಂಗ್ ಮಾಡಿ ಕೊಡ್ಬೇಕು ನೋಡ್ರಿ. ಈ ಥರ ಪರಿಸ್ಥಿತಿ ಬಂದಿದೆ ಇವಾಗ. ಏನೂ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ಮನೆ ಕೆಲಸನೂ ಹಾಗೆ ಪೆಂಡಿಂಗ್ ಉಳಿತಾ ಇದ್ದಾವೆ. ಹಾಗೆ ಇನ್ನು ಪ್ಯಾಕಿಂಗ್ ಮಾಡ್ಕೋಬೇಕು, ಎಲ್ಲ ಥರನ ಈ ಥರ ಎಲ್ಲನೂ ಇದೆ ನೋಡ್ರಿ. ಇವನ್ನೆಲ್ಲನೂ ಮತ್ತು ಯಾರಿಗೆ ನಾನು ಹಚ್ಕೊಡ್ಬೇಕಲ್ಲ ಬ್ಲೌಸ್ಗಳು ಕೊರಿಯರ್ ಅವನ್ನೆಲ್ಲನೂ ಕೊಡಬೇಕು. ವರ್ಕ್ಗಳು ಟೇಲರ್ಗಳು ಕೊಟ್ಟಿದ್ದಂಥ ಬ್ಲೌಸ್ಗಳನ್ನು ಅವರು 6-7 ಬ್ಲೌಸ್ ಈ ಥರ ವರ್ಕ್ ಕೊಟ್ಟಿರ್ತಾರೆ, ಅವ್ರನ್ನೆಲ್ಲನೂ ಪ್ಯಾಕ್ ಮಾಡಿ ಹಚ್ಕೊಡ್ಬೇಕು ನೋಡ್ರಿ. ಮನೆಯಲ್ಲಿ ಮದುವೆ ಇದ್ದರೂ ಕೂಡ ಸರಿಯಾಗಿ ಅಟೆಂಡ್ ಆಗೋಕೆ ಆಗ್ತಾಯಿಲ್ಲ ಫ್ರೆಂಡ್ಸ. ಆಗೋದಿಲ್ಲ ಅಂದರೂ ಕೂಡ ಕಸ್ಟಮರ್ ಕೇಳೋದಿಲ್ಲ, ಇಲ್ಲ ರೀ ಮಾಡಿಕೊಡಿ ಅಂತೇಳಿ ಕೊರಿಯರ್ ಹಚ್ಕೊಟ್ಟ ನಂತರ ಮಾಡಲೇಬೇಕಾಗತ್ತೆ ನಾವು. ಹೀಗಾಗಿ ಇವಾಗ ಯಾವುದೂ ಫೋನ್ ಸರಿಯಾಗಿ ಅಟೆಂಡ್ ಮಾಡ್ತಾಯಿಲ್ಲ.